ಹೆಲೋ ಎವ್ರಿವನ್, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ಒಂದು ಯೂನಿಕ್ ಆಗಿರೋ ರೆಸಿಪಿನ ಮಾಡ್ಕೊಳ್ಳೋಣ. ಎಸ್ಪೆಷಲಿ ಸ್ಟಫಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಬಟ್ ಟ್ರಸ್ಟ್ ಮೀ, ನೋಡೋಕೆ ಕಷ್ಟ ಅನ್ಸ್ಬೋದು, ಬಟ್ ಮಾಡ್ಕೊಳ್ಳೋಕೆ ತುಂಬಾನೇ ಈಸಿ. ನಾನ್ ತೋರಿಸೋ ತರ ಟ್ರೈ ಮಾಡಿ 100% ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ರೆಸಿಪಿ. ಸೊ ಮೊದಲಿಗೆ ಬೀಟ್ರೂಟ್ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ. ಇವತ್ತು ನಾವು ಮಾಡ್ತಾ ಇರೋದು ಸ್ವೀಟ್ ರೋಸ್ ಮೊಮೋಸ್. ಹಾಗಾಗಿ ರಾ ಬೀಟ್ರೂಟ್ ಇಂದ ಪ್ಯೂರಿನ ಮಾಡ್ಕೊಳಕ್ ಹೋಗ್ಬೇಡಿ. ಬೀಟ್ರೂಟ್ ನ ಬಾಯ್ಲ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಪ್ಯೂರಿನ ರೆಡಿ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಾನು ವಿಡಿಯೋದಲ್ಲಿ ತೋರಿಸೋ ತರ ಪ್ಯೂರಿನ ರೆಡಿ ಮಾಡ್ಕೊಳ್ಳಿ. ಯಾಕೆ ಪ್ಯೂರಿನ ಈ ತರ ರೆಡಿ ಮಾಡ್ಕೋಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಓಕೆ, ನೆಕ್ಸ್ಟ್ ಈಗ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಸೊ ಇಲ್ಲಿ ನಾನು 1.5 ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪು, ಹಾಗೆ 2 3 ಸ್ಪೂನ್ ಅಷ್ಟು ಪೌಡರ್ ಶುಗರ್, ಸಕ್ಕರೆ ಪುಡಿನ ಆಡ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಬೀಟ್ರೂಟ್ ಪ್ಯೂರಿನ ಆಡ್ ಮಾಡ್ಕೊಳ್ಳಿ. ಅಟ್ ಎ ಟೈಮ್ ಎಲ್ಲದನ್ನು ಹಾಕಕ್ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಕಲ್ಸ್ಕೊಳ್ಳಿ. ಯಾಕೆ ಅಂದ್ರೆ ಹಿಟ್ಟನ್ನ ಸ್ವಲ್ಪ ಟೈಟ್ ಆಗಿ ಕಲ್ಸ್ಕೋಬೇಕು. ಲಾಸ್ಟ್ ಗೆ ಪ್ಯೂರಿ ಎಷ್ಟು ಉಳಿದಿದೆ ಅಂತ ನೋಡ್ಕೊಂಡು, ಜಾಸ್ತಿ ಮಾಡ್ಕೊಂಡಿದ್ರೆ ಸ್ವಲ್ಪ ತೆಕ್ಕೊಂಡು ಅದಕ್ಕೆ 1 ರಿಂದ 2 ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ನ ಆಡ್ ಮಾಡ್ಕೊಳ್ಳಿ. ಪ್ಯೂರಿಯಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ. ಈ ತರ ಪೌಡರ್ ಶುಗರ್ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಆಡ್ ಮಾಡ್ಕೊಂಡಿರೋದ್ರಿಂದ ತಿನ್ಬೇಕಾದ್ರೆ ನಿಮ್ಗೆ ಸಪ್ಪೆ ಸಪ್ಪೆ ಅನ್ಸಲ್ಲ. ನಿಮ್ಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಿದ್ರೆ ಇನ್ನೂ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಆಡ್ ಮಾಡ್ಕೋಬಹುದು. ಫೈನಲಿ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಮಿನಿಮಮ್ ಅಂದ್ರೆ ಹಾಫ್ ಅನ್ ಅವರ್ ಆದ್ರೂ ಬಿಡಿ. ಟೈಮ್ ಇದ್ರೆ 1 ಅವರ್ ಸಹ ಬಿಡಬಹುದು. ಸೊ ಹಿಟ್ಟು ಸ್ವಲ್ಪ ನೆನೆಯೋಷ್ಟ್ರಲ್ಲಿ ನಾವು ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪನೀರ್ ಇಂದ ಸ್ವೀಟ್ ಕೋವನ ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಈ ಸ್ವೀಟ್ ಕೋವಾ ಸ್ಟಫಿಂಗ್ ನ ಮಾಡ್ಕೊಳ್ಳೋಕೆ ಜಸ್ಟ್ 7 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಮೊದಲಿಗೆ ಪನೀರ್ ನ ಈ ತರ ತುರ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಗೆ 2 ಸ್ಪೂನ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು 1 ಕಪ್ ಅಷ್ಟು ಹಾಲನ್ನ ಆಡ್ ಮಾಡ್ಕೊಳ್ಳಿ. ಜೊತೆಗೆ 3 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ನ ಲೋಗೆ ಇಡಿ. ಅಂಡ್ ನಿಮಗೊಂದು ಸ್ಮಾಲ್ ಡೌಟ್ ಬರ್ತಿರ್ಬೋದು, ಮೊದಲಿಗೆ 2 ಸ್ಪೂನ್ ಅಷ್ಟು ನೀರ್ ಯಾಕೆ ಹಾಕ್ತೆ ಅಂತ. ಹಾಕೋದ್ರಿಂದ ಹಾಲು ಗಟ್ಟಿ ಆಗ್ತಾ ಇದ್ದಾಗೆ ಕೆಳಗೆ ಅಂಟ್ಕೊಳ್ಳಲ್ಲ. ನೀವ್ ಯಾವ್ದೇ ಪಾತ್ರೆಯಲ್ಲಿ ಮಾಡಿ ಈ ಟಿಪ್ಸ್ ನ ಫಾಲೋ ಮಾಡಿ. ಓಕೆ, ಹಾಲು ಉಕ್ಕು ಬಂದು ಕುದಿ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ತುರ್ಕೊಂಡಿರೋ ಪನೀರ್ ನ ಆಡ್ ಮಾಡ್ಕೊಂಡು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಈ ತರ ಮಿಕ್ಸ್ ಮಾಡ್ತಾನೆ ಇರಿ. ಸೊ ಕನ್ಸಿಸ್ಟೆನ್ಸಿ ಈ ತರ ಗಟ್ಟಿ ಆಗ್ತಿದ್ದ ಹಾಗೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ನ ಆಡ್ ಮಾಡಿ. ಇಲ್ಲಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಕಂಡೆನ್ಸ್ಡ್ ಮಿಲ್ಕ್ ನ ಆಡ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ಅಂಡ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೀವು ಸಕ್ಕರೆ ಸಹ ಆಡ್ ಮಾಡ್ಕೋಬಹುದು. ಪೂರ್ತಿಯಾಗಿ ಈ ತರ ಗಟ್ಟಿ ಆಗ್ತಿದ್ದ ಹಾಗೆ ಇದಕ್ಕೆ ಫೈನಲಿ ಚಾಪ್ಡ್ ಡ್ರೈ ಫ್ರೂಟ್ಸ್ ನ ಆಡ್ ಮಾಡಿದೀನಿ. ಗೋಡಂಬಿ ಬಾದಾಮಿ ಪಿಸ್ತಾನ ಹಾಕಿದೀನಿ. ಫೈನಲಿ ಈ ತರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಳ್ಳೋದ್ರಿಂದ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿ ಬರುತ್ತೆ. ಲುಕ್ ಅಟ್ ದ ಟೆಕ್ಸ್ಚರ್, ಪರ್ಫೆಕ್ಟ್ ಆಗಿದೆ ಸ್ವೀಟ್ ಕೋವಾ. ಓಕೆ, ಸ್ಟಫಿಂಗ್ ಮಾಡ್ಕೊಂಡಿದ್ದಾಯ್ತು, ಜೊತೆಗೆ ಹಿಟ್ಟು ಸಹ ನೆಂದಿದೆ ಚೆನ್ನಾಗಿ. ಸೊ ಇಲ್ಲಿ ನಾನು ಹಿಟ್ಟನ್ನ 1 ಅವರ್ ರೆಸ್ಟ್ ಮಾಡಿದೀನಿ. ಹಾಗಾಗಿ ನೋಡಿ ಎಷ್ಟು ಸ್ಮೂತ್ ಆಗಿ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಇದನ್ನ ಚಪಾತಿ ತರ ಲಟ್ಟಿಸ್ಕೊಳ್ಳೋಣ. ಸೊ ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೊಳ್ಳಿ, ಅಂಟ್ಕೊಳ್ಳಲ್ಲ. ನಾನು ಆಗ್ಲೇ ಹೇಳಿದ್ದೆ ಬೀಟ್ರೂಟ್ ನ ಬೆನ್ಸ್ಕೊಂಡು ಆನಂತರ ಪ್ಯೂರಿನ ರೆಡಿ ಮಾಡ್ಕೊಳ್ಳಿ ಅಂತ. ಯಾಕೆ ಹೀಗ್ ಮಾಡ್ಬೇಕು ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ರಾ ಬೀಟ್ರೂಟ್ ನ ಗ್ರೈಂಡ್ ಮಾಡ್ಕೊಂಡು ಪ್ಯೂರಿನ ಮಾಡ್ಕೊಂಡ್ರೆ, ನಾವು ಮೊಮೋಸ್ ನ ಸ್ಟೀಮ್ ಮಾಡೋದ್ರಿಂದ ಬೀಟ್ರೂಟ್ ಹಸಿ ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಸ್ವೀಟ್ ಅಲ್ಲಿ. ಹಾಗಾಗಿ ಬೆನ್ಸಿ ಪ್ಯೂರಿನ ರೆಡಿ ಮಾಡ್ಕೊಳ್ಳಿ. 100% ಗ್ಯಾರಂಟಿನ ಕೊಡ್ತೀನಿ, ನಿಮ್ಗೆ ಯಾವ್ದೇ ಹಸಿ ವಾಸನೆ ಇರೋಲ್ಲ ಮೊಮೋಸ್ ಅಲ್ಲಿ ಬೀಟ್ರೂಟ್. ಸೊ ಈ ತರ ಟಿಪ್ಸ್ ಸಹ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಆಸ್ ಶೋನ್ ಇನ್ ದ ವಿಡಿಯೋ ಮೊದಲಿಗೆ ಚಪಾತಿ ತರ ಲಟ್ಟಿಸ್ಕೊಳ್ಳಿ. ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಆನಂತರ ಕಪ್ಪನ್ನ ಯೂಸ್ ಮಾಡಿ ಚಿಕ್ಕ ಚಿಕ್ಕ ಪೂರಿ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದ್ರ ಮೇಲೆ ಇನ್ನೊಂದನ್ನ ಈ ತರ ಪ್ಲೇಸ್ ಮಾಡ್ಕೊಂಡು ಸ್ಟಫಿಂಗ್ ನ ಈ ತರ ಮಧ್ಯದಲ್ಲಿ ಫಿಲ್ ಮಾಡ್ಕೊಳ್ಳಿ. ಆದ್ರೆ ಸ್ಟಫಿಂಗ್ ನ ತುಂಬಾ ಜಾಸ್ತಿ ಫಿಲ್ ಮಾಡಕ್ ಹೋಗ್ಬೇಡಿ. ಅಂಡ್ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಹಿಟ್ಟನ್ನ ಕಲ್ಸ್ಬೇಕಾದ್ರೆ ಸಕ್ಕರೆ ಪುಡಿ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ನ ಆಡ್ ಮಾಡಿದ್ವಿ, ಜೊತೆಗೆ ಈ ಸ್ವೀಟ್ ಕೋವಾ ಸ್ಟಫಿಂಗ್. ಸೊ ಟ್ರಸ್ಟ್ ಮೀ, 100% ಈ ಮೊಮೋಸ್ ನಿಮ್ಗೆ ಸಪ್ಪೆ ಸಪ್ಪೆ ಅನ್ಸಲ್ಲ, ಸ್ವೀಟ್ ಆಗೇ ಇರುತ್ತೆ. ಅಂಡ್ ನೋಡೋಕೆ ಎಷ್ಟು ಫ್ಯಾನ್ಸಿ ಆಗಿದೆ ಈ ಸ್ವೀಟ್. ಅಂಡ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗೇ ಇದೆ. ಜಸ್ಟ್ ನೀವ್ ಮಾಡ್ಬೇಕಾಗಿರೋದೇನು ಅಂದ್ರೆ, ನಾನ್ ವಿಡಿಯೋದಲ್ಲಿ ತೋರಿಸಿರೋ ತರ ಪ್ರತಿಯೊಂದು ಸ್ಟೆಪ್ ಅನ್ನು ಫಾಲೋ ಮಾಡಿ ಟ್ರೈ ಮಾಡಿ 100% ಈ ಫ್ಯಾನ್ಸಿ ಸ್ವೀಟ್ ನ ನೀವು ಈಸಿಯಾಗಿ ಮಾಡ್ಕೋಬಹುದು. ಓಕೆ, ನೋಡಿದ್ರಲ್ಲ ಫೋಲ್ಡಿಂಗ್ ನ ಈ ತರ ಮಾಡ್ಕೊಂಡು, ಸೊ ಲಾಸ್ಟ್ ಲೇಯರ್ ಗೆ ಸ್ವಲ್ಪ ನೀರನ್ನ ಹಚ್ಚಿ ಅಂಟಿಸ್ಬಿಡಿ. ಆಗ ಬಿಚ್ಕೊಳ್ಳಲ್ಲ, ರೋಸ್ ಶೇಪ್ ಹಾಗೆ ಮೇಂಟೈನ್ ಆಗುತ್ತೆ. ಸೊ ಫೋಲ್ಡಿಂಗ್ ಸ್ವಲ್ಪ ಕಷ್ಟ ಅನ್ಸ್ಬೋದು, ಹಾಗಾಗಿ ಮತ್ತೊಂದ್ಸಲ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ವೆರಿ ಸಿಂಪಲ್ ಆಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ಅಂಡ್ ಟ್ರೈ ಮಾಡಿದ್ಮೇಲೆ ಮರೀದೆ ನನ್ಗೆ ಕಮೆಂಟ್ ಹಾಕಿ. ಈ ವ್ಯಾಲೆಂಟೈನ್ಸ್ ಡೇ ಗೆ ನಿಮ್ ವ್ಯಾಲೆಂಟೈನ್ ಗೆ ಈ ರೋಸ್ ಮೊಮೋಸ್ ಇಂದ ಸರ್ಪ್ರೈಸ್ ಮಾಡಿ. ಪ್ರತಿ ವರ್ಷ ರೋಸ್ ಫ್ಲವರ್ ನ ಕೊಟ್ಟು ಸರ್ಪ್ರೈಸ್ ಮಾಡ್ತಾ ಇರ್ಬೋದು ನೀವು. ಈ ವರ್ಷ ಈ ಸ್ವೀಟ್ ರೋಸ್ ಮೊಮೋಸ್ ಇಂದ ಸರ್ಪ್ರೈಸ್ ಮಾಡಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ರೆಸಿಪಿ. ನೆಕ್ಸ್ಟ್ ಒಂದು ಪ್ಲೇಟ್ ಗೆ ಸ್ವಲ್ಪ ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ಳಿ. ಆನಂತರ ಪ್ಲೇಟ್ ಮೇಲೆ ಈ ಸ್ವೀಟ್ ರೋಸ್ ಮೊಮೋಸ್ ನ ಪ್ಲೇಸ್ ಮಾಡಿ. ಅಂಡ್ ನಿಮ್ ಹತ್ರ ಏನಾದ್ರೂ ಸ್ಟೀಮರ್ ಇದ್ರೆ ಯು ಕ್ಯಾನ್ ಗೋ ವಿತ್ ದಟ್. ಇಲ್ಲ ಅಂದ್ರೆ ಈ ತರ
ನಂತರ ಕಡಾಯಿಗೆ ಸ್ಟ್ಯಾಂಡ್ ನ ಪ್ಲೇಸ್ ಮಾಡಿ ಈ ರೋಸ್ ಮೊಮೋಸ್ ಪ್ಲೇಟ್ ನ ಪ್ಲೇಸ್ ಮಾಡಿ ಲಿಡ್ ನ ಹಾಕಿ ನೀರಿನ ಕುದಿ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಫ್ಲೇಮ್ ನ ಲೋಗೆ ಶಿಫ್ಟ್ ಮಾಡಿ ಒಂದು 7 to 10 ಮಿನಿಟ್ಸ್ ಸ್ಟೀಮ್ ಮಾಡಿ. ಸ್ಟೀಮ್ ಮಾಡ್ಕೊಂಡಿದ್ದಾಯ್ತು. ವಾವ್, ಲುಕ್ ಅಟ್ ದ ಅಪಿಯರೆನ್ಸ್. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ರೆಸಿಪೀಸ್ ನ ಮಾಡಿದೀನಿ, ಬಟ್ ಈ ರೆಸಿಪಿ ಅಪಿಯರೆನ್ಸ್ ಮಾತ್ರ ನನಗೆ ತುಂಬಾನೇ ಇಂಪ್ರೆಸ್ ಮಾಡ್ತು. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿತ್ತು ಅಂಡ್ ಟೇಸ್ಟ್ ಸಹ ನಿಜಕ್ಕೂ ತುಂಬಾನೇ ಚೆನ್ನಾಗಿತ್ತು. ಫೈನಲಿ ಶುಗರ್ ಬಾಲ್ಸ್ ನ ಹಾಕ್ದೆ. ಬಿಸಿ ಬಿಸಿ ಆಗಿರೋ ಈ ರೋಸ್ ಸ್ವೀಟ್ ಮೊಮೋಸ್ ನನ್ನ ಹಸ್ಬೆಂಡ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಅಗೇನ್ ಐ ಆಮ್ ಗೋಯಿಂಗ್ ಟು ಟ್ರೈ ದಿಸ್ ರೆಸಿಪಿ ಆನ್ ವ್ಯಾಲೆಂಟೈನ್ಸ್ ಡೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.